ನಮಸ್ತೆ ಎಲ್ರಿಗೂ. ಇದು ಶುಕ್ರವಾರದ ಮಿನಿ ವ್ಲಾಗು. ನೈಟು ಡೆಕೋರೇಷನ್ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲೇ ಆಲ್ಮೋಸ್ಟ್ 1 ಗಂಟೆ ಆಗೇ ಬಿಡ್ತು. ಮತ್ತೆ ಮಲಗಿದ್ರೆ ಪೂಜೆಗೆ ಲೇಟ್ ಆಗುತ್ತೆ ಅಂತ ಮಲಗಲೇ ಇಲ್ಲ. ಹಾಗೆ ಸ್ನಾನ ಮಾಡಿಕೊಂಡು ನೈವೇದ್ಯ ಎಲ್ಲ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ನೈವೇದ್ಯ ಎಲ್ಲ ಮಾಡಿಟ್ಟು ನಮ್ಮದೇ ಬೋರ್ಗೆ ಗಂಗಮ್ಮನ ಪೂಜೆ ಮಾಡಿಕೊಂಡು ಕೊಡ ತುಂಬ್ಕೊಂಡು ಬಂದು ಕಳಸನ ಪ್ರತಿಷ್ಠಾಪನೆ ಮಾಡಿದೆ. ಇನ್ನು ಸೀರೆ ಎಲ್ಲ ಉಡಿಸಿ ತಾಯಿಗೆ ಅಲಂಕಾರ ಮಾಡೋಷ್ಟರಲ್ಲಿ ಟೈಮ್ ಆಲ್ಮೋಸ್ಟ್ 3:30 ಆಗಿತ್ತು. ನೆಕ್ಸ್ಟ್ ಹಾಗೆ ದೀಪ ಎಲ್ಲ ಮುಡಿಸಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಕರೆಕ್ಟ್ ಟೈಮ್ಗೆ ಪೂಜೆ ಮುಗಿಸ್ದೆ. ಅದೇ ಖುಷಿ ಮತ್ತು ಸಮಾಧಾನ ಎರಡೂ ಸಿಕ್ಕಂಗಾಯಿತು. ಈ ಕರೆಕ್ಟ್ ಟೈಮ್ಗೆ ಪೂಜೆ ಮುಗಿಸೋದಕ್ಕೋಸ್ಕರ ಹಿಂದಿನ ದಿನದಿಂದ ಎಷ್ಟು ಸರ್ಕಸ್ ಮಾಡಿರ್ತೀವಲ್ವ, ಅಂದ್ಕೊಂಡಿದ್ದ ಟೈಮ್ಗೆ ಪೂಜೆ ಮುಗಿದ್ಬಿಟ್ರೆ ಅದಕ್ಕಿಂತ ದೊಡ್ಡ ಖುಷಿ ಏನೂ ಇಲ್ಲ ಅಲ್ವಾ. ನಾವಿಷ್ಟೆಲ್ಲ ಸರ್ಕಸ್ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ ಅನಿಸುತ್ತೆ. ಇನ್ನು ಸಂಜೆ ನಾನು ಮೊದಲು ಅತ್ತೆ ಕೈಯಲ್ಲಿ ಉಡಿ ತುಂಬಿಸ್ಕೊಂಡು ಆಮೇಲೆ ಅತ್ತೆ ಮಾವಂದಿಬ್ರದ್ದು ಆಶೀರ್ವಾದನ ತೊಗೊಂಡು ನೆಕ್ಸ್ಟು ಎಲ್ಲ ಮುತ್ತೈದೆಯರನ್ನು ಕರೆದು ಉಡಿ ತುಂಬಿ ಇನ್ನು ನಾನು ಕೂಡ ಅವರೆಲ್ಲರ ಮನೆಗೂ ಹೋಗಿ ಉಡಿ ತುಂಬಿಸ್ಕೊಂಡು ಬಂದಿದ್ದಾಯಿತು. ಬೆಳಿಗ್ಗೆ ಪೂಜೆ ಮಾಡೋ ಗಡಿಬಿಡಿ ಆದರೆ ಸಂಜೆ ಎಲ್ಲರ ಮನೆಗೂ ಹೋಗಿ ಉಡಿ ತುಂಬಿಸ್ಕೊಂಡು ಬರೋದೇ ಒಂದು ರೀತಿ ಜಾತ್ರೆ ಆಗಿಬಿಡುತ್ತೆ. ಒಟ್ಟಿನಲ್ಲಿ ನಮ್ಮ ಮನೇಲಿ ಈ ಸಾರಿ ವರಮಹಾಲಕ್ಷ್ಮಿ ಹಬ್ಬ ಅಂತೂ ತುಂಬಾ ಚೆನ್ನಾಗಾಯಿತು. ನಿಮ್ಮದೆಲ್ಲ ಹೇಗಾಯಿತು ಅಂತ ಕಮೆಂಟ್ ಮಾಡಿ. ಆ ತಾಯಿ ಎಲ್ರಿಗೂ ಆಯುರು ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಮನಸ್ಪೂರ್ವಕವಾಗಿ ಬೇಡ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಮಿನಿ ವ್ಲಾಗಲ್ಲಿ. ಬಾಯ್.